ಮನುಷ್ಯತ್ವಕ್ಕೆ ಧರ್ಮ ಭೇದ ಇಲ್ಲ. ಕರುಣಾ ಭಾವಕ್ಕೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ವ್ಯತ್ಯಾಸವೇ ಇಲ್ಲ. ನಮ್ಮಲ್ಲಿ ಕೆಟ್ಟವರು ವಿಜೃಂಭಿಸ್ತಾ ಇರ್ತಾರೆ, ಸುದ್ದಿಯಲ್ಲಿರ್ತಾರೆ, ಕೆಲವೊಮ್ಮೆ ಹೀರೋಗಳಾಗಿ ಮೆರೆದಾಡ್ತಾ ಇರ್ತಾರೆ. ಆದರೆ ಹೃದಯವಂತರು ಪರದೆಯ ಹಿಂದೆ ಇರ್ತಾರೆ. ಅವರು ಗುರುತಿಗೂ ಒಳಗಾಗಿರೋದಿಲ್ಲ, ಗುರುತಿಸುವ ಉದ್ದೇಶವೂ ಅವರಿಗೆ ಇರೋದಿಲ್ಲ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ತಮ್ಮಷ್ಟಕ್ಕೆ ಇರ್ತಾರೆ. ಅಂತಹ ಹೃದಯವಂತ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಅವರೇ ರಘುರಾಮ್ ಭಟ್. ಇವರ ಬಗ್ಗೆ ಹೇಳೋದಕ್ಕಿಂತ ಮೊದಲು ದಿನದ ಹಿಂದೆ ನಡೆದ ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮೋಂತಿಮಾರು ಪಡುಪು ಎಂಬಲ್ಲಿ ಆಘಾತಕಾರಿ ಘಟನೆ ದಿನದ ಹಿಂದೆ ನಡೆದಿತ್ತು. ಬೆಳಗ್ಗೆ ಬಸ್ಸಿಗಾಗಿ ಕಾಯ್ತಾ ಇದ್ದ ಅಪ್ರಾಪ್ತ ಯುವತಿಯ ಮೇಲೆ ಜೌಹರ್ ಎಂಬ ಯುವಕ ಕತ್ತಿಯನ್ನು ಬೀಸಿದ್ದ. ಆ ದಾಳಿಗೆ ಯುವತಿಯ 2 ಬೆರಳುಗಳು ತುಂಡಾಗಿ ಹೋಯಿತು. ಆತನ ಕತ್ತಿಯೇಟನ್ನು ತಡೆಯುವುದಕ್ಕೆ ಯುವತಿ ಕೈ ಅಡ್ಡ ಇಟ್ಟಿದ್ದಳು. ಆಕೆಯ ತಲೆಗೆ ಗಾಯವಾಯಿತು, ಕೂದಲು ಕಿತ್ತು ಬಂತು. ಕೊರಳಿಗೆ ಬೀಳಬೇಕಾದ ಕತ್ತಿಯೇಟು ಕೈಗೆ ಬಿದ್ದು ಮಾರಣಾಂತಿಕ ಗಾಯವಾಯಿತು. ಯುವತಿ ಬೊಬ್ಬೆ ಹಾಕಿದ್ಳು. ಆಕೆ ನಿಂತಿದ್ದ ಬಸ್ ಸ್ಟ್ಯಾಂಡ್ಗಿಂತ ಕಣ್ಣಳತೆಯ ದೂರದಲ್ಲಿ ಈ ಕತ್ತಿ ಬೀಸಿದ ಜೌಹರ್ ಎಂಬವನ ಅಂಗಡಿ ಇದೆ. ಅಲ್ಲಿಂದಲೇ ಸ್ಕೂಟರಲ್ಲಿ ಬಂದು ಈತ ಈ ಕೃತ್ಯ ಎಸಗಿದ. ಯುವತಿಯ ಬೊಬ್ಬೆ ಕೇಳಿ ರಿಕ್ಷಾದ ಒಳಗಡೆ ಕುಳಿತಿದ್ದ ವ್ಯಕ್ತಿ ಹೇಳಿದ್ರು. ಅವರೇ ರಿಕ್ಷಾ ಮಾಲಕ ರಘುರಾಮ್ ಭಟ್. ಯುವತಿಯ ಬೊಬ್ಬೆಯನ್ನು ಕೇಳಿದವರೇ ಓಡೋಡಿ ಬಂದ್ರು. ಉಳಿದವರು ಬಂದ್ರು. ಅವರು ಬೇರೇನೂ ಆಲೋಚಿಸಲಿಲ್ಲ. ತನ್ನದೇ ರಿಕ್ಷಾದಲ್ಲಿ ಈ ಕಾಲೇಜು ಯುವತಿಯನ್ನು ಕೂರಿಸಿ ಮಂಗಳೂರಿನ ಆಸ್ಪತ್ರೆಗೆ ದೌಡಾಯಿಸಿದ್ರು. ಅಲ್ಲಿದ್ದ ಯುವಕರು ಇವರ ಜೊತೆ ಸೇರ್ಕೊಂಡ್ರು. ಮಂಗಳೂರು ಸಮೀಪ ಮುಡಿಪು ಎಂಬಲ್ಲಿಗೆ ತಲುಪಿದಾಗ ಅಲ್ಲಿ ಅವರಿಗಾಗಿ ಆಂಬ್ಯುಲೆನ್ಸ್ ಕಾಯ್ತಾ ಇತ್ತು. ಅಲ್ಲಿಂದ ಯುವತಿಯನ್ನು ಆಂಬ್ಯುಲೆನ್ಸ್ಗೆ ಸಾಗಿಸಲಾಯಿತು. ರಘುರಾಮ್ ಭಟ್ ಅವರು ನಿಟ್ಟುಸಿರು ಬಿಟ್ರು. ಬೆಳ್ಳಂಬೆಳಗ್ಗೆ ಒಂದು ಜೀವವನ್ನು ರಕ್ಷಿಸಿದ ಸಮಾಧಾನ ಅವರದು. ಜೌಹರ್ ಅಂಗಡಿಗೆ ದಿನದಲ್ಲಿ ಒಂದು 10 ಬಾರಿಯಾದರೂ ನಾನು ಹೋಗ್ತಾ ಇದ್ದೆ. ಯುವತಿಯ ಬೊಬ್ಬೆ ಕೇಳಿ ನಾನು ಬೊಬ್ಬೆ ಹಾಕಿದೆ. ಜನರು ಸೇರಲಿ ಎಂಬುದು ನನ್ನ ಬೊಬ್ಬೆಯ ಉದ್ದೇಶವಾಗಿತ್ತು. ಅದರಿಂದಾಗಿ ಜೌಹರ್ನ ಹೋಟೆಲಲ್ಲಿ ಚಹಾ ಕುಡಿತಾ ಇದ್ದವರು ಓಡೋಡಿ ಬಂದರು. ಇಲಿಯಾಸ್ ಎಂಬವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರ ಲುಂಗಿ ರಕ್ತಮಯವಾಗಿದೆ ಎಂದೆಲ್ಲ ಆ ಕ್ಷಣದ ಅನುಭವವನ್ನು ತುಳು ಭಾಷೆಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಮೋಂತಿಮಾರು ಪಡುಪು ಎಂಬ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ನಡೆದ ಈ ಘಟನೆ ಹೇಗೆ ಮನೆ ಮನೆ ಮಾತಾಗಿದೆಯೋ ಹಾಗೆಯೇ ರಘುರಾಮ್ ಭಟ್ ಅವರು ಕೂಡ ಮನೆ ಮನೆ ಮಾತಾಗಿದ್ದಾರೆ. ಅವರೇನು ಆ ಊರಿಗೆ ಹೊಸಬರಲ್ಲ. ಕಳೆದ 4 ವರ್ಷಗಳಿಂದ ಆ ಊರಲ್ಲಿ ಅವರು ರಿಕ್ಷಾ ಬಾಡಿಗೆ ಮಾಡ್ತಾ ಇದ್ದಾರೆ. ಹಾಗಂತ ಅವರಿಗೆ ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸದೆ ದೂರ ನಿಲ್ಲಬಹುದಿತ್ತು. ಜೌಹರ್ ಎಂಬವ ಮುಸ್ಲಿಂ ಯುವತಿಗೆ ಹಲ್ಲೆ ಮಾಡಿದ್ದಾನೆ, ಹತ್ಯೆಗೆ ಯತ್ನಿಸಿದ್ದಾನೆ. ಇದು ಮುಸ್ಲಿಮರ ನಡುವಿನ ಸಂಗತಿ, ನಾನೇಕೆ ಮಧ್ಯ ಪ್ರವೇಶಿಸಬೇಕು ಎಂದು ರಘುರಾಮ್ ಭಟ್ರಿಗೆ ಸುಮ್ಮನಿರಬಹುದಿತ್ತು. ನಾನೇಕೆ ರಿಕ್ಷಾದಲ್ಲಿ ಈ ಯುವತಿಯನ್ನು ಕೊಂಡೊಯ್ಯಬೇಕು ಎಂದು ಹೇಳಿ ಅವರಿಗೆ ಮುಖ ತಿರುಗಿಸಬಹುದಿತ್ತು. ನಾಳೆ ಪೊಲೀಸರು ಬಂದು ಪ್ರಶ್ನಿಸಬಹುದು, ಸಾಕ್ಷಿ ಹೇಳಬೇಕಾದೀತು, ಕೋರ್ಟಿಗೆ ಹೋಗಬೇಕಾದೀತು ಎಂದೆಲ್ಲ ಯೋಚಿಸಿ ಅವರಿಗೆ ತಣ್ಣಗೆ ರಿಕ್ಷಾದ ಒಳಗೆ ಕುಳಿತುಕೊಳ್ಳಬಹುದಿತ್ತು. ಆದರೆ ರಘುರಾಮ್ ಭಟ್ ಈ ಯಾವುದನ್ನು ಆಲೋಚಿಸಲೇ ಇಲ್ಲ. ಅವರ ಕಣ್ಣಿಗೆ ಕ್ರೌರ್ಯ ಮಾತ್ರ ಕಾಣಿಸಿತ್ತು. ಆ ಕ್ರೌರ್ಯವನ್ನು ತಡೆಯುವುದು ಮನುಷ್ಯ ಧರ್ಮ ಎಂದವರು ಬಗೆದರು. ಹಿಂದು ಮುಂದೆ ನೋಡದೆ ಆ ಯುವತಿಯನ್ನು ರಕ್ಷಿಸುವುದಕ್ಕೆ ತನ್ನಿಂದಾದ ಕೊಡುಗೆಯನ್ನು ನೀಡಿದರು. ಆ ಬಳಿಕ ಎಂದಿನಂತೆ ತನ್ನ ನಿತ್ಯದ ಕಾಯಕದಲ್ಲಿ ಮುಂದುವರಿದರು. ನಮ್ಮ ನಡುವೆ ಒಳ್ಳೆಯವರೇ ತುಂಬಿಕೊಂಡಿದ್ದಾರೆ, ಕೆಟ್ಟವರ ಸಂಖ್ಯೆ ಬಹಳ ಕಡಿಮೆ. ಎಣಿಕೆಗೆ ಸಿಗುವಷ್ಟೇ ಸಂಖ್ಯೆಯಲ್ಲಿ ಅವರಿದ್ದಾರೆ. ಆದರೆ ಅವರ ಕೈಯಲ್ಲಿ ಆಯುಧ ಇರುತ್ತೆ, ಕಣ್ಣಲ್ಲಿ ಕ್ರೌರ್ಯ ಇರುತ್ತೆ, ಹೃದಯದಲ್ಲಿ ಅಮಾನವೀಯತೆ ತುಂಬಿರುತ್ತೆ. ಆದ್ದರಿಂದಲೇ ಅವರು ಸುದ್ದಿಯಲ್ಲಿ ಇರುತ್ತಾರೆ. ಅವರ ಕೃತ್ಯ ಪದೇ ಪದೇ ಸುದ್ದಿಯಾಗೋದ್ರಿಂದ ಸಮಾಜವೇ ಕೆಟ್ಟು ಹೋಗಿದೆ ಎಂಬ ಭಾವನೆ ನಮ್ಮಲ್ಲಿ ಮೂಡಿಬಿಡುತ್ತೆ. ಆದರೆ ನಿಜ ಅದಲ್ಲ. ರಘುರಾಮ್ ಭಟ್ ಅಂತವರೇ ಸಮಾಜದಲ್ಲಿ ತುಂಬಿಕೊಂಡಿದ್ದಾರೆ, ಆದರೆ ಅವರು ಸುದ್ದಿಯಾಗೋದಿಲ್ಲ. ಭಟ್ರಿಗೆ ಒಳ್ಳೆಯದಾಗಲಿ. ಅವರ ಮಾನವೀಯ ಸ್ಪಂದನೆಗೆ ಸೆಲ್ಯೂಟ್. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.